Hello all, welcome to Creative IAS Academy. This is Lohit Kumar R here. 2024 ಪ್ರಚಲಿತ ಘಟನೆಗಳ ವಿಭಾಗ ಈ ರೀತಿಯಾಗಿದೆ ನೋಡಿ. ಕಳೆದ 2 ದಿನಗಳಿಂದ UBI ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಮೊನ್ನೆ ಹಿಂದೂಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬಂದಿತ್ತು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದರೆ ಏನು? ಇದನ್ನು ನಾವು ಕನ್ನಡದಲ್ಲಿ ಸಾರ್ವಜನಿಕ ಮೂಲ ಆದಾಯ ಅಂತೇಳಿ ಕರಿತೇವೆ. ರೈಟ್, ಸಾರ್ವಜನಿಕ ಮೂಲ ಆದಾಯ ಅಂತೇಳಿ ಕರಿತೇವೆ. ನೋಡಿ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ ವರ್ಲ್ಡ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ರಿಪೋರ್ಟ್ನ ಪರಿವಾಗಿ ಭಾರತವನ್ನು ಯಾವ ದೇಶದ ಕೆಟಗರಿ ಅಡಿಯಲ್ಲಿ ಸೇರಿಸಲಾಗಿದೆ ಅಂತ ನೋಡ್ಕೊಂಡಾಗ ಮಿಡಲ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ. ರೈಟ್, ನೆನ್ಪಿಟ್ಕೊಳ್ಬೇಕು ಇದನ್ನು. ಈ ಮಿಡಲ್ ಡೆವಲಪ್ಡ್ ಕಂಟ್ರೀಸ್ಗಳ ಒಂದು ಲಿಸ್ಟಿಗೆ ಭಾರತವನ್ನು ಆ್ಯಡ್ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ UBIಯನ್ನು ಜಾರಿ ಮಾಡ್ತಕ್ಕಂಥದ್ದು ಮ್ಯಾಂಡೇಟ್ರಿ ಹೌದೋ ಅಲ್ವೋ ಅನ್ನೋದನ್ನು ಹೆಚ್ಚು ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಸೊ ಇಲ್ಲಿ UBI ಅನ್ನು ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ಥೇರಿ ಬರುತ್ತೆ. ಇದನ್ನು ನಾವು ಟ್ರಿಕಲ್ ಡೌನ್ ಥೇರಿ ಅಂತ ಕರಿತೇವೆ. ಏನಿದೆ ಟ್ರಿಕಲ್ ಡೌನ್ ಥೇರಿ ಅಂದರೆ ನೋಡಿ, ತುಂಬ ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಈಗ 21ನೇ ಶತಮಾನದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಲ್ವ. ಇಲ್ಲಿ 2024ರಲ್ಲಿ ಈ ಜನ್ರೇಷನ್ ಏನಿದೆಯಲ್ಲ, ಇದನ್ನು ಟ್ರಾನ್ಸಿಷನ್ ಜನ್ರೇಷನ್ ಅಂತ ಕರಿತೀವಿ. ಅಂದರೆ ಬದಲಾವಣೆಯನ್ನು ಹೊಂದುತ್ತಿರುವಂತಹ ಪೀಳಿಗೆ ಅಂತ ಕರಿತೇವೆ. ಅಂದರೆ ನಾವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಎಜುಕೇಷನನ್ನು ಪಡ್ಕೊಳ್ತಾ ಇದ್ದೀವಿ, ಉತ್ತಮವಾಗಿರ್ತಕ್ಕಂಥ ವೊಕೇಶ್ನಲ್ ಟ್ರೈನಿಂಗನ್ನು ಪಡ್ಕೊಳ್ತಾ ಇದ್ದೀವಿ, ಉತ್ತಮವಾಗಿರ್ತಕ್ಕಂಥ ಸ್ಕಿಲ್ಸ್ಗಳನ್ನು ಪಡ್ಕೊಳ್ತಾ ಇದ್ದೀವಿ. ಇದರ ಒಂದು ರಿಸಲ್ಟ್ ಆಗಿ ಏನಾಗ್ತಾ ಹೋಗುತ್ತೆ, ನೆಕ್ಸ್ಟ್ ಜನ್ರೇಷನ್ನಿಗೆ ತೀವ್ರತರವಾಗಿರ್ತಕ್ಕಂತಹ ಬದಲಾವಣೆಯನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ತೀವ್ರತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಕ್ರಿಯೇಟ್ ಮಾಡುವುದರ ಮುಖಾಂತರವಾಗಿ ನೆಕ್ಸ್ಟ್ ಜನ್ರೇಷನ್ ಅತ್ಯುನ್ನತವಾಗಿರ್ತಕ್ಕಂಥ ಎಕನಾಮಿಕ್ ಪ್ರೋಗ್ರೆಸ್ಸಿಗೆ ಕಾರಣವಾಗ್ತಾ ಹೋಗುತ್ತೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಿಂಪಲ್ಲಾಗಿ ಟ್ರಿಕಲ್ ಡೌನ್ ಥೇರಿ ಅಂತೇಳಿ ಕರಿತೀವಿ. ರೈಟ್, ಇದು ಫಸ್ಟ್ ಪಾಯಿಂಟ್. ಕ್ಲಿಯರ್ ಆಯಿತಾ ನಿಮಗೆ? ಓಕೆ, ಈಗ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋದ್ರೆ ಏನು ಅಂತ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಿಮಗೆ ಕೇಂದ್ರ ಸರ್ಕಾರದ ಒಂದು ಸ್ಕೀಮನ್ನು ತೆಗೆದುಕೊಳ್ಳೋಣ, ಪ್ರಧಾನ ಮಂತ್ರಿ ಕಿಸಾನ್ ಸಂಪತ್ ಯೋಜನಾ. ರೈಟ್, ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತೇಳಿ ಕರಿತೇವೆ. ಓಕೆ, ಈ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ನ ಅಡಿಯಲ್ಲಿ ನಾವು ಪ್ರತಿಯೊಬ್ಬ ರೈತನಿಗೂ ಕೂಡ 6,000 ರೂಪಾಯಿ ಮೌಲ್ಯದ ಒಂದು ಕ್ಯಾಶ್ ಬೆನಿಫಿಟನ್ನು ನೀಡಲಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ನೋಡಿ, ಕೇಂದ್ರ ಸರ್ಕಾರದ ಈ ಯೋಜನೆ ಅಡಿಯಲ್ಲಿ ನಾವು ಕೊಡ್ತಾ ಇದ್ದೀವಲ್ಲ ಈ ಹಣವನ್ನು ಕೊಡುವುದರ ಬದಲು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನ ಅಡಿಯಲ್ಲಿ ಏನು ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ ಅಂತ ಏನು ನಾವು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಲ್ವ, ಇವರ ಒಂದು ಫ್ಯಾಮಿಲಿಗೆ ಡೈರೆಕ್ಟಾಗಿ ಹಣವನ್ನು ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ವಿದ್ಯಮಾನವನ್ನು, ಒಂದು ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ ಅಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೇವೆ. ನೋಡಿ, ಎಕನಾಮಿಕ್ಸಲ್ಲಿ ಇದು ತುಂಬಾ ಸುದ್ದಿಯಲ್ಲಿತ್ತು 2016ರ ಒಂದು ಎಕನಾಮಿಕ್ ಸರ್ವೆಯಲ್ಲಿ. ಆದುದರಿಂದ ಇಟ್ ಈಸ್ ನೆಸೆಸರಿ ಟು ರೀಡ್ ಅಬೌಟ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಸಿಂಪಲ್. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನ ವಿಷಯದ ಕುರಿತಾಗಿ ಒಂದು ಮಾಹಿತಿಯನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ 13ನೇ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಇತ್ತೀಚೆಗೆ ನಡೆದಿದೆ. ಯಾವ ಪ್ಲೇಸಲ್ಲಿ ನಡೆದಿದೆ ಅಂತ ನೋಡ್ಕೊಂಡಾಗ ಅಬುಧಾಬಿ ಅಂತಕ್ಕಂಥ ಪ್ಲೇಸ್. ಇದು ಮೊದಲನೇ ಪಾಯಿಂಟ್. ಇಲ್ಲಿ ಭಾರತ ಒಂದು ಪ್ರಪೋಸಲನ್ನು ತೆಗೆದುಕೊಂಡಿದೆ. ಕ್ರಾಸ್ ಬಾರ್ಡರ್ ರೆಮಿಟೆನ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಕಾಸ್ಟನ್ನು ಏನು ಮಾಡಬೇಕು, ಕಡಿಮೆ ಮಾಡಬೇಕು ಅನ್ನೋ ಒಂದು ಪ್ರಪೋಸಲನ್ನು ಭಾರತದ WTOನ ಮುಂದೆ ಭಾರತ ಪ್ರಸ್ತಾಪವನ್ನು ಮಾಡಿದೆ. ಸೊ ಮುಂದುವರೆದಂತೆ ಈ ಕ್ರಾಸ್ ಬಾರ್ಡರ್ ರೆಮಿಟೆನ್ಸಸ್ ಅಂತೇಳಿ ವಿಷಯ ಇದೆಯಲ್ಲ, ಇದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದ ಅಂಶ. ಸೊ ಈ ಒಂದು ಪ್ರಪೋಸಲ್ಗೆ ಬೆಂಬಲವನ್ನು ನೀಡಿರ್ತಕ್ಕಂತಹ ರಾಷ್ಟ್ರಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಮೊದಲನೇ ರಾಷ್ಟ್ರ ಯಾವುದು ಅಂತ ನೋಡ್ಕೊಂಡಾಗ ಮೊರಾಕ್ಕೋ, ನಂತರದಲ್ಲಿ ವಿಯೆಟ್ನಾಮ್ ಅಂತಕ್ಕಂಥ ರಾಷ್ಟ್ರ. ನೋಡಿ, 2 ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಮುಂದುವರೆದಂತೆ ನಾವು ರೆಮಿಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ರೈಟ್, ಏನಿದೆ ರೆಮಿಟೆನ್ಸ್ ಅಂತ ನೋಡ್ಕೊಂಡಾಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತಕ್ಕಂಥ ಒಂದು ರಾಷ್ಟ್ರ ಇದೆ, ವೈ ಅಂತಕ್ಕಂಥ ಒಂದು ರಾಷ್ಟ್ರ ಇದೆ. ಎಕ್ಸ್ ರಾಷ್ಟ್ರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಹಣವನ್ನು, ಫಾರ್ ಎಕ್ಸಾಂಪಲ್ ಇಲ್ಲೊಬ್ಬ ಇಂಡಿಯಾದವನು ಇರ್ತಾನೆ ಅಂತ ಅಂದ್ಕೊಳ್ಳಿ, ಈತ ಒಬ್ಬ ಹಣವನ್ನು ಸಂಪಾದನೆ ಮಾಡಿರ್ತಾನೆ. ವೈ ಅಂತಕ್ಕಂಥದ್ದು ಇಂಡಿಯಾ ಅಂತ ನಾವು ಕನ್ಸಿಡರ್ ಮಾಡಿದಾಗ ಈ ರಾಷ್ಟ್ರಕ್ಕೆ ಅವನು ಹಣವನ್ನು ಕಳಿಸ್ಬೇಕು. ಆ ಸಂದರ್ಭದಲ್ಲಿ ಈ ದೇಶದಿಂದ ಈ ದೇಶಕ್ಕೆ ಹಣವನ್ನು ಕಳಿಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಚಾರ್ಜಸ್ಗಳನ್ನು ಹಾಕಲಾಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ರೆಮಿಟೆನ್ಸ್ ಚಾರ್ಜಸ್ ಅಂತ ಕರಿತೀವಿ. ಇದನ್ನು ಕಡಿಮೆ ಮಾಡಬೇಕು ಅಂತ ಒಂದು ಪ್ರಸ್ತಾವವನ್ನು ಭಾರತ WTO ಮುಂದೆಯಲ್ಲಿ ಇಟ್ಟಿದೆ.
ಸ್ವಲ್ಪ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ನಮ್ಮ ಪರಿಸರದ ಸುತ್ತಲೂ ಕೂಡ ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ಸ್ಗಳಿಂದ ದೊಡ್ಡ ಪ್ರಮಾಣದಲ್ಲಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ನ ಅಡಿಯಲ್ಲಿ ಸ್ಪೆಷಲ್ ಆಗಿ ಓಝೋನ್ ಅಂತ ಬರುತ್ತೆ. ಅದನ್ನು ನಾವು O3 ಅಂತೆ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಸೂರ್ಯನಿಂದ ಬರ್ತಕ್ಕಂತಹ ಅಲ್ಟ್ರಾ ವೈಲೆಟ್ ರೇಸನ್ನು ತಡೆದುಬಿಟ್ಟು ಸುರಕ್ಷಿತವಾಗಿರ್ತಕ್ಕಂಥ ವಿಕಿರಣಗಳನ್ನು ಭೂಮಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಓಝೋನ್ ಮಾಡುತ್ತೆ. ಅದನ್ನು O3 ಅಂತೇಳಿ ಕರಿತೀವಿ. ಕೆಲವೊಂದು ಕೆಮಿಕಲ್ಸ್ಗಳಿಂದ, ಅಂದರೆ ಮನುಷ್ಯನಿಂದ ಸೃಷ್ಟಿಯಾಗಿರ್ತಕ್ಕಂಥ ಕೆಮಿಕಲ್ಸ್ಗಳಿಂದ ಓಝೋನ್ಗಳು ಏನಾಗ್ತಾ ಹೋಗ್ತಿದೆ, ಅದರ ಲೇಯರು ತಿನ್ ಆಗ್ತಾ ಹೋಗ್ತಿದೆ. ಅಂತಹ ಕೆಮಿಕಲ್ಸ್ಗಳನ್ನು ನಾವು ODS ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟಾನ್ಸಸ್ ಅಂತೇಳಿ ಕರಿತೀವಿ. ಇವುಗಳನ್ನು ಟೋಟಲ್ 100 ರೀತಿಯಾಗಿ ಮ್ಯಾನ್ ಮೇಡ್ ಕೆಮಿಕಲ್ಸ್ಗಳಂತ ನಾವು ಡಿವೈಡ್ ಮಾಡಿದ್ದೇವೆ. ಅದರಲ್ಲಿ CFC ಆಗಿರ್ಬೋದು, ಕ್ಲೋರೋಫ್ಲೋರೋಕಾರ್ಬನ್ಸ್ಗಳಾಗಿರ್ಬೋದು ಮತ್ತು ಟೆಟ್ರಾಹೀಥೆನ್ಸ್ಗಳಾಗಿರ್ಬೋದು. ಈ ರೀತಿಯಾಗಿ 100 ಕೆಮಿಕಲ್ಸ್ಗಳಿದ್ದಾವೆ, ಮ್ಯಾನ್ ಮೇಡ್ ಕೆಮಿಕಲ್ಸ್ಗಳು. ನೋಡಿ, ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಒಂದು ಎನ್ವಿರಾನ್ಮೆಂಟಲ್ ಅಗ್ರಿಮೆಂಟ್, ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದ. ಇದು ಓಝೋನ್ ಪದರ ಥಿನ್ ಆಗೋದರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಪ್ರೋಟೋಕಾಲ್. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ತುಂಬಾ ಇಂಪಾರ್ಟೆಂಟು. ಸೊ ಇದೊಂದು ಲ್ಯಾಂಡ್ ಮಾರ್ಕ್ ಅಗ್ರಿಮೆಂಟ್ ಅಂತಲೂ ಕೂಡ ಕರಿಬೋದು. ಕಾಮೆಂಟ್ ಸೆಕ್ಷನಲ್ಲಿ ಓಝೋನ್ ಪ್ರೋಟೋಕಾಲಿಗೆ ಎಷ್ಟು ಜನ ಮೆಂಬರ್ ಕಂಟ್ರೀಸ್ಗಳಿದ್ದಾರೆ ಅನ್ನೋಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಹೆಚ್ಚಿನ ಮಾಹಿತಿಯನ್ನು ಹಾಗೆ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಓಝೋನ್ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಏನಿದೆಯಲ್ಲ, ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು 16 ಸೆಪ್ಟೆಂಬರ್ 1987 ಸಂದರ್ಭದಲ್ಲಿ. ಈ ಡೇಟನ್ನು ತಾವು ನೆನ್ಪಿಟ್ಕೊಳ್ಬೇಕು. ಕಾರಣ ಏನು ಅಂದರೆ, ಹಲವಾರು ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾನೆ. ಇತ್ತೀಚೆಗೆ ನಡೆಯತಕ್ಕಂಥ CT ಎಕ್ಸಾಮಲ್ಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಕ್ಕೆ ಅಪ್ಡೇಟೆಡ್ ಫಾರ್ಮಲ್ಲಿ 2016ರಲ್ಲಿ ಒಂದು ಅಮೆಂಡ್ಮೆಂಟನ್ನು ಮಾಡಲಾಯಿತು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ಗೆ. 2016ರಲ್ಲಿ ಕಿಗಾಲಿ ಅಮೆಂಡ್ಮೆಂಟನ್ನು ಆ್ಯಡ್ ಮಾಡಲಾಯಿತು. ಸೊ ಈ ಮೂಲಕ ಹೈಡ್ರೋಫ್ಲೋರೋಕಾರ್ಬನ್ಸ್ಗಳೇನು ಪೇಸ್ ಔಟ್ ಆಗ್ತಾ ಇದ್ವಲ್ವ, ಅಥವಾ ಕನ್ಸಪ್ಷನ್ ಆಗ್ತಾ ಇದ್ವಲ್ಲ, ಅವುಗಳನ್ನು ಪೇಸ್ ಡೌನ್ ಮಾಡೋದಕ್ಕೆ, ಜೊತೆಗೆ ಅವುಗಳ ಪ್ರೊಡಕ್ಷನನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕಿಗಾಲಿ ಅಮೆಂಡ್ಮೆಂಟನ್ನು ಆ್ಯಡ್ ಮಾಡಲಾಯಿತು. ಎಷ್ಟರಲ್ಲಿ ಆ್ಯಡ್ ಮಾಡಲಾಯಿತು? 2016ರಲ್ಲಿ. ನೆನ್ಪಿಟ್ಕೊಳ್ಳಿ. ಮುಂದಿನ ಸೆಕ್ಷನ್ ಬರ್ಕೊಳ್ಳಿ. ನೀವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇಲೆ ಪ್ರತಿ ಬಾರಿನೂ ಕೂಡ ಪ್ರಶ್ನೆಯನ್ನು ಗಮನಿಸ್ತಾನೆ ಇದ್ದೀರಾ. ಭಾರತ ಮತ್ತು ಇತರ ರಾಷ್ಟ್ರಗಳ ನಡುವೆ ಇರತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಭಾರತ ಮತ್ತು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಆಗಿರುವಂತಹ ಬ್ರಿಕ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ ಆ್ಯಂಡ್ ಸೌತ್ ಆಫ್ರಿಕಾ ಅಂತೇಳಿ ಕರಿತೀವಿ. ಇತ್ತೀಚೆಗೆ ಬ್ರಿಕ್ಸಿಗೆ ಸದಸ್ಯತ್ವವನ್ನು ಹೊಂದೋದಕ್ಕೆ ಕೆಲವೊಂದು ರಾಷ್ಟ್ರಗಳು ಅರ್ಜಿಯನ್ನು ಹಾಕಿದ್ವು. ಸೊ ಆ ಅರ್ಜಿಯನ್ನು ಹಾಕಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ಗಳು ಯಾವುದು ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ರೈಟ್. ಇಲ್ಲಿ ಬ್ರಿಕ್ಸ್ ಲಿಟ್ರೇಚರ್ ಫೋರಮನ್ನು ಎಲ್ಲಿ ಹೆಲ್ಡ್ ಮಾಡಲಾಗಿತ್ತು, ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿದಾಗ, ರಷ್ಯಾ ದೇಶದಲ್ಲಿ ಒಂದು ಖಜಾನ್ ಅಂತಕ್ಕಂಥ ಒಂದು ಪ್ರದೇಶ ಬರುತ್ತೆ, ಅಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು. ಎಷ್ಟನೇ ವರ್ಷದ ಲಿಟ್ರೇಚರ್ ಫೋರಮ್ ಅಂತ ನೋಡ್ಕೊಂಡಾಗ 2024ನೇದು. ಸೊ ಇದರ ಥೀಮನ್ನು ನೋಡ್ಕೊಂಡಾಗ ವರ್ಲ್ಡ್ ಲಿಟ್ರೇಚರ್ ಇನ್ ದ ನ್ಯೂ ರಿಯಾಲಿಟಿ, ಡೈಲಾಗ್ ಆಫ್ ಟ್ರೆಡಿಷನ್ಸ್, ನ್ಯಾಷನಲ್ ವ್ಯಾಲ್ಯೂಸ್, ಕಲ್ಚರ್ಸ್ ಅಂತೇಳಿ ಕರಿತೇವೆ. ಸೊ ಮೀಟ್ ದ ಆಥರ್ಸ್ ಫ್ರಮ್ ಇಂಡಿಯಾ ಅಂತಕ್ಕಂಥ ಒಂದು ಟೈಟಲ್ನ ಅಡಿಯಲ್ಲಿ ವೋಲ್ಗಾ ಟು ಗಂಗಾ ಸೆಲೆಬ್ರೇಷನ್ ಆಫ್ ಟ್ರೆಡಿಷನ್ ಆ್ಯಂಡ್ ಮಲ್ಟಿ ಕಲ್ಚರಲಿಸಮ್ ಅನ್ನುವಂಥ ಒಂದು ಥೀಮ್ನ ಅಡಿಯಲ್ಲಿ ಡಾಕ್ಟರ್ ಕೆ ಶ್ರೀನಿವಾಸ್ ರಾವ್ರವರು ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಈ ಚರ್ಚೆಯಲ್ಲಿ ನದಿಯಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು, ಅದರಲ್ಲೂ ಕೂಡ ಮಲ್ಟಿ ಕಲ್ಚರಲ್ ಮತ್ತು ಸೋಷಿಯಲ್ ಪ್ರೋಗ್ರೆಸ್, ಅಂದರೆ ಬಹು ಸಂಸ್ಕೃತಿ ಮತ್ತು ಸಾಮಾಜಿಕ ಪ್ರಗತಿ ಅಂತಕ್ಕಂಥ ಒಂದು ಥೀಮ್ನ ಅಡಿಯಲ್ಲಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ, ಬಹು ಸಂಸ್ಕೃತಿ ಮತ್ತು ಸಾಮಾಜಿಕ ಪ್ರಗತಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಒಂದು ಥೀಮನ್ನು, ಜೊತೆಗೆ ಈ ಒಂದು ಮೀಟಿಂಗನ್ನು ಹೆಲ್ಡ್ ಮಾಡಲಾಗಿದೆ. ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಗೇನ್ ಡಿಫೆನ್ಸ್ ಸೆಕ್ಷನ್ನಿಗೆ ನಾವು ಬಂದಾಗ, ಝೋರಾವರ್ ಅಂತೇಳಿ ಒಂದು ಲೈಟ್ ಟ್ಯಾಂಕ್ ಫಾರ್ ಇಂಡಿಯನ್ ಆರ್ಮಿಗೆ ಆ್ಯಡ್ ಆಗಿರ್ತಕ್ಕಂಥದ್ದು. ನೋಡಿ, ನಾವು ಯಾವುದೇ ಒಂದು ವಾರ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಯುದ್ಧೋಪಕರಣಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ.
ಇಲ್ಲೊಂದು ಸಿಪ್ರಿ ಅಂತಕ್ಕಂಥ ಒಂದು ಆರ್ಗನೈಸೇಷನ್ ಬರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ಫುಲ್ ಫಾರ್ಮ್ ಏನಿಂದ ಗೊತ್ತಿದೆ ನಿಮಗೆ? ಇದನ್ನು ಎನ್ ಜಿ ಒ ಅಂತಲೂ ಕೂಡ ನಾವು ಕ್ಯಾಟಗರೈಸ್ ಮಾಡ್ಬೋದು. ಏನು ಎನ್ ಜಿ ಒ ಅಂದರೆ ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್ ಅಂತೇಳಿ ಕರಿತೇವೆ. ಸ್ಟಾಕ್ ಹೋಮ್ ಇಂಡಿಯಾ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಕರಿತೇವೆ. ಸೊ ಫಸ್ಟ್ ಆಫ್ ಆಲ್ ಈ ಸಿಪ್ರಿ ಅಂತಕ್ಕಂಥದ್ದು ಯಾವ ಯಾವ ದೇಶಗಳಲ್ಲಿ ಎಷ್ಟು ಆರ್ಮಿಗಳಿದ್ದಾವೆ, ಎಷ್ಟು ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ಸ್ಗಳಿದ್ದಾವೆ, ಇದರೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡುತ್ತೆ. ನಾವು ಝೋರಾವರ್ ಲೈಟ್ ಟ್ಯಾಂಕ್ ಫಾರ್ ಇಂಡಿಯನ್ ಆರ್ಮಿ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಯಾವುದೇ ಡಿಫೆನ್ಸ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ಗಳಾಗಿರಲಿ ಅದನ್ನು ಡೆವಲಪ್ಮೆಂಟ್ ಮಾಡುವಂಥ ಸಂಸ್ಥೆ ಯಾವುದು ಅಂತ ನೋಡ್ಕೊಂಡಾಗ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ. ಇದು ತನ್ನ ಮೊದಲನೇ ಆವೃತ್ತಿಯ ಟ್ರಯಲನ್ನು, ಏನು ನಾವು ಝೋರಾವರ್ ಇಂಡಿಯನ್ ಲೈಟ್ ಟ್ಯಾಂಕ್ ಬಗ್ಗೆ ಮಾತಾಡ್ತಿದ್ದೀವಲ್ವ, ಇದರ ಮೊದಲನೇ ಆವೃತ್ತಿಯ ಪರೀಕ್ಷೆಯನ್ನು, ರೈಟ್, ಟೆಸ್ಟ್ ಅಂತೇಳಿ ಕರಿತೀವಲ್ವ, ಇದನ್ನು ಸಕ್ಸಸ್ಫುಲ್ಲಾಗಿ ಆಯೋಜನೆಯನ್ನು ಮಾಡಿದೆ DRDO. ಮುಂದುವರೆದಂತೆ ಈ ಝೋರಾವರ್ ಅಂತಕ್ಕಂಥದ್ದು ಒಂದು ವರ್ಸಟೈಲ್ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಹೈ ಆಲ್ಟಿಟ್ಯೂಡಲ್ಲೂ ಕೂಡ ಇದನ್ನು ಡಿಪ್ಲಾಯ್ ಮಾಡ್ಬೋದಾಗುತ್ತೆ. ಲಾರ್ಸನ್ ಮತ್ತು ಟೋಬ್ರೋ ಅಂತಕ್ಕಂಥ ಒಂದು ಟೆಕ್ನಾಲಜಿಯ ಮುಖಾಂತರವಾಗಿ ಇದನ್ನು ಡೆವಲಪ್ಮೆಂಟ್ ಮಾಡಲಾಗಿದೆ. ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಮುಂದುವರೆದಂತೆ ಝೋರಾವರ್ ವಾಸ್ ಡೆವಲಪ್ಡ್ ಬೈ DRDO's ಕಾಂಬ್ಯಾಟ್ ವೆಹಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಸೊ ಇಷ್ಟು ಲಾರ್ಸನ್ ಆ್ಯಂಡ್ ಟಾರ್ಬೋ ಅಂತಕ್ಕಂಥ ಕಂಪ್ನಿ ಇದೆಯಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದುವರೆದಂತೆ ನಾವು ಹಿಂದಿ ದಿವಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ, ಓಕೆನಾ? ಸೆಪ್ಟೆಂಬರ್ 14ನೇ ತಾರೀಕು ಹಿಂದಿ ದಿವಸ್ ಅಂತೇಳಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 1949ರಲ್ಲಿ ಇಂಡಿಯನ್ ಫೆಡರಲ್ ಗೌರ್ಮೆಂಟಲ್ಲಿ ಏನು ರಚನೆ ಆಗಿತ್ತು ಆ ಸಂದರ್ಭದಲ್ಲಿ ಹಿಂದಿ ಭಾಷೆಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಆಗಿನ ಇಂಡಿಯನ್ ಫೆಡರಲ್ ಗೌರ್ನಮೆಂಟ್, ಅಂದರೆ ಭಾರತೀಯ ಒಕ್ಕೂಟ ಸರ್ಕಾರ ಅಂತ ಕರಿತೀವಲ್ವ, ಅಫಿಷಿಯಲ್ ಆಗಿ ಏನಾಗ್ತಾ ಹೋಯಿತು, ಡಿಸೈಡ್ ಮಾಡ್ತಾ ಹೋಯಿತು. ಇದನ್ನು ಸೆಪ್ಟೆಂಬರ್ 14ನೇ ತಾರೀಕು ಲಾಂಚ್ ಮಾಡಿದರ ಕುರಿತಾಗಿ, ಅಂದರೆ ಲಾಂಚ್ ಮಾಡಿರೋದ್ರಿಂದ ಇದನ್ನು ರಾಷ್ಟ್ರೀಯ ಹಿಂದಿ ದಿವಸ್ ಅಂತೇಳಿ ನಾವೇನು ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ಇದು ಫಸ್ಟ್ ಪಾಯಿಂಟ್. ನಂತರದಲ್ಲಿ ಭಾರತದ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಕಲ್ಚರ್ ಇದೆ, ಅದನ್ನು ನಾವು ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತೇಳಿ ಕರಿತೇವೆ. ಫಸ್ಟ್ ಆಫ್ ಆಲು ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿರ್ತಕ್ಕಂತಹ ಲ್ಯಾಂಗ್ವೇಜಸ್ಗಳೇನಿದಾವಲ್ಲ, ಭಾಷೆಗಳೇನಿದಾವಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿಯೂ ಕೂಡ ಇಲ್ಲ. ಆದುದರಿಂದ ಭಾರತದ ಒಂದು ಸಂಸ್ಕೃತಿ ಏನಿದೆಯಲ್ಲ ಅಥವಾ ಪರಂಪರೆ ಏನಿದೆಯಲ್ಲ, ಹೆರಿಟೇಜ್ ಅಂದರೆ ಪರಂಪರೆ ಅಂತೇಳಿ ಕರಿತೇವೆ, ಕಲ್ಚರ್ ಅಂದರೆ ಸಂಸ್ಕೃತಿ ಅಂತೇಳಿ ಕರಿತೇವೆ. ಅದಕ್ಕೆ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಪಾರ್ಟ್ ಏನಿದೆಯಲ್ಲ, ಭಾರತದ ಅತ್ಯಂತ ದೊಡ್ಡ ಪ್ರಮಾಣದ್ದು ಮತ್ತು ವಿವಿಧ ರೀತಿಯಾಗಿರ್ತಕ್ಕಂಥ ಕಲ್ಚರ್ ಇದೆ. ಅದಕ್ಕೋಸ್ಕರನೇ ಇಲ್ಲೊಂದು ಪ್ರಮುಖವಾದಂಥ ಮಾಹಿತಿ ಇದೆ. ನಿಮಗೆ ಒಂದು ಲೈನನ್ನು ಕೂಡ ತಾವು ಬರ್ಕೊಳ್ಬೋದಾಗತ್ತೆ. ನೀವು ಪ್ರಪಂಚದ ಸಮಾಜಶಾಸ್ತ್ರವನ್ನು ಓದುವುದಕ್ಕಿಂತ ಮುಂಚೆ ಭಾರತದ ಸಮಾಜಶಾಸ್ತ್ರವನ್ನು ಓದಬೇಕು ಅಂತೇಳಿ ಡಾಕ್ಟರ್ ಇರಾವತಿ ಕರ್ವೆ ಅವರು ತಮ್ಮ ಮಾತನ್ನು ನೀಡಿದ್ದಾರೆ. ಮುಂದುವರೆದಂತೆ ಈ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ಸ್ಗಳನ್ನು ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಏನು ಹೇಳ್ತಿದೆ ನೋಡಿ, ಫಸ್ಟ್ ಅಫಿಷಿಯಲ್ ಸೆಲೆಬ್ರೇಷನ್ ಆಫ್ ಹಿಂದಿ ದಿವಸ್, ಮೊಟ್ಟ ಮೊದಲ ಬಾರಿಗೆ ಈ ಹಿಂದಿ ದಿವಸ್ನ ಅಫಿಷಿಯಲ್ ಸೆಟ್ಲ್ಮೆಂಟ್ ಅಥವಾ ಅಫಿಷಿಯಲ್ ಆಗಿರ್ತಕ್ಕಂತಹ ಆಚರಣೆ ಯಾವಾಗ ಆಯಿತು ಅಂತ ನೋಡ್ಕೊಂಡಾಗ 1953 ಸೆಪ್ಟೆಂಬರ್ 14. ಸೆಪ್ಟೆಂಬರ್ 14, 1949ರಂದು ಆಗಿನ ಸಂದರ್ಭದ ಸಂವಿಧಾನ ರಚನಾ ಸಭೆ ಒಂದು ಲ್ಯಾಂಡ್ಮಾರ್ಕ್ ಆಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ದೇವನಾಗರಿ ಲಿಪಿಯಲ್ಲಿ, ನೋಡಿ, ಹಿಂದಿ ಭಾಷೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಪಿ ಇಲ್ಲ. ಸೊ ದೇವನಾಗರಿಯ ಲಿಪಿಯಲ್ಲಿರ್ತಕ್ಕಂತಹ ಹಿಂದಿಯನ್ನು ಅವರೇನು ಮಾಡ್ತಾರೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಇಂಡಿಪೆಂಡೆಂಟ್ ನೇಷನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತೇಳಿ. ನಂತರದ ದಿನಗಳಲ್ಲಿ ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನನ್ನು ಕೂಡ ನೀಡಲಾಗ್ತಾ ಹೋಗುತ್ತೆ. ಜನವರಿ 26, 1950ರಲ್ಲಿ ಒಂದು ಫಾರ್ಮಲ್ ಆಗಿ ಹಿಂದಿಗೆ ಒಂದು ಸ್ಟೇಟಸನ್ನು, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ನೀಡಲಾಗ್ತಾ ಹೋಗುತ್ತೆ. ಸೊ ಇಲ್ಲೊಂದು ಆರ್ಟಿಕಲ್ ಬರುತ್ತೆ 343 ಸಬ್ ಆರ್ಟಿಕಲ್ 1 ಅಂತೇಳಿ. ಭಾರತ ಸಂವಿಧಾನದ ಈ 343 ಸಬ್ ಆರ್ಟಿಕಲ್ 1ನ ಪ್ರಕಾರವಾಗಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ಯೂನಿಯನ್ ಅಂತ ಕೇಳಿದಾಗ ದೇವನಾಗರಿ ಸ್ಕ್ರಿಪ್ಟಲ್ಲಿ ಬರೆದಿರ್ತಕ್ಕಂಥ ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನಂತರದಲ್ಲಿ ಜಾಗತಿಕವಾಗಿ ಹಿಂದಿ ಭಾಷೆ ಒಂದು ಸಿಗ್ನಿಫಿಕೆನ್ಸನ್ನು, ಮಹತ್ವವನ್ನು ಪಡೆದುಕೊಂಡಿದ್ದು 1977ರಲ್ಲಿ. ಕಾರಣ ಏನು ಅಂದರೆ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಮೊಟ್ಟ ಮೊದಲ ಪ್ರವಚನವನ್ನು, ಹಿ ಈಸ್ ಫ್ರಮ್ ಇಂಡಿಯನ್ ಲೀಡರ್, ಭಾರತೀಯ ನಾಯಕರವರು ಪ್ರಧಾನಮಂತ್ರಿಗಳು ಕೂಡ ಆಗಿದ್ದರು. ವಿಶ್ವಸಂಸ್ಥೆಯ ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಥೆಯಾದ
ಸಾಮಾನ್ಯ ಸಭೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರಿತೀವಲ್ವ, ಇಲ್ಲಿ ಅವ್ರು ಏನು ಮಾಡ್ತಾರೆ, ಹಿಂದಿ ಭಾಷೆಯಲ್ಲಿ ತಮ್ಮ ಸ್ಪೀಚನ್ನು, ತಮ್ಮ ಪ್ರವಚನವನ್ನು ನೀಡುತ್ತಾರೆ. ಆ ಸಂದರ್ಭದಲ್ಲಿ ಈ ಹಿಂದಿ ಭಾಷೆ ಏನಾಗ್ತಾ ಹೋಗುತ್ತೆ, ಒಂದು ಗ್ಲೋಬಲ್ ಲೆವೆಲಲ್ಲಿ ರೆಕಗ್ನಿಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಅಷ್ಟಲಕ್ಷ್ಮಿ ಮಹೋತ್ಸವ್ ವೆಬ್ಸೈಟ್ ಅಂತ ಹೇಳಿದೆ ನೋಡಿ, ಇದನ್ನು ಯೂನಿಯನ್ ಮಿನಿಸ್ಟರ್ ಅವರು ಲಾಂಚ್ ಮಾಡಿದ್ದಾರೆ. ಮಿನಿಸ್ಟ್ರಿ ಫಾರ್ ಕಮ್ಯುನಿಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಅಂತ ಕರಿತೀವಿ. ಇದನ್ನು ಅಫಿಷಿಯಲ್ ಆಗಿ ಅಷ್ಟಲಕ್ಷ್ಮಿ ಅಂತಕ್ಕಂಥ ಒಂದು ಪೋರ್ಟಲ್ನ ಮುಖಾಂತರವಾಗಿ, ವೆಬ್ಸೈಟ್ನ ಮುಖಾಂತರವಾಗಿ ಜಾರಿ ಮಾಡಿದೆ. ಎಲ್ಲಿ ಜಾರಿ ಮಾಡಿದ್ರು ಅಂತ ಕೇಳಿದಾಗ ಭಾರತ ಮಂಟಪಂ, ತುಂಬ ನೆನಪಿಟ್ಕೊಳ್ಳಿ ಇದನ್ನು, ತುಂಬ ಸರಿ ಇದನ್ನು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ಹೆಚ್ಚು ಇದರ ಬಗ್ಗೆ ಉಲ್ಲೇಖ ನಡೀತಾ ಇದೆ. ಭಾರತ್ ಮಂಟಪಂ, ನ್ಯೂ ಡೆಲ್ಲಿ ಅಂತ ಕರಿತೀವಿ ನೋಡಿ. ಈ ಫೆಸ್ಟಿವಲ್ಸ್ಗಳನ್ನು 8 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತೇಳಿ ಕರಿತೀವಿ, ರೈಟ್? ಸಪ್ತ ಸಹೋದರಿ ರಾಜ್ಯಗಳು ಅಂತೇಳಿ ಕರಿತೀವಿ. ಬಟ್ ಇಲ್ಲಿ 8 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ. ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಆ್ಯಂಡ್ ತ್ರಿಪುರ ಅಂತೇಳಿದೆ. ಕಲೆಕ್ಟರ್ಲಿ ನೋನ್ ಆಸ್ ಅಷ್ಟಲಕ್ಷ್ಮಿ, ಸಿಂಬಲೈಸಿಂಗ್ ದ 8 ಫಾರ್ಮ್ಸ್ ಆಫ್ ಪ್ರಾಸ್ಪರಿಟಿ ಅಂತ ಕರಿತೀವಿ. ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಅಷ್ಟಲಕ್ಷ್ಮಿ ಯಾವ ಮಿನಿಸ್ಟ್ರಿ ಡೆವಲಪ್ಮೆಂಟ್ ಮಾಡಿದೆ, ಎಲ್ಲಿ ನಡೀತು, ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. 2024ರ ಜಾನ್ಸ್ಕರ್ ಫೆಸ್ಟಿವಲ್ ಇಂಪಾರ್ಟೆಂಟ್ ಆಗಿರುವಂಥದ್ದು. 9ನೇ ಆವೃತ್ತಿಯ ಲಡಾಖ್ ಜಾನ್ಸ್ಕರ್ ಫೆಸ್ಟಿವಲನ್ನು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಯಾವ ಒಂದು ಗ್ರಾಮದಲ್ಲಿ ಅಂತ ನೋಡ್ಕೊಂಡಾಗ ವಿಲೇಜ್ ಆಫ್ ಸಾನಿ ಅಂತ ಕರಿತೇವೆ, ಓಕೆನಾ? ಸೊ ಈ ಒಂದು ಪ್ರದೇಶದಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಆಗಿರ್ತಕ್ಕಂಥ ಈವೆಂಟ್ ಅಂತಲೂ ಕೂಡ ಕರಿಬೋದು ಈ ಜಾನ್ಸ್ಕರ್ ಫೆಸ್ಟಿವಲನ್ನು. ಸೊ ಈ ವರ್ಷದ ಜಾನ್ಸ್ಕರ್ ಫೆಸ್ಟಿವಲನ್ನು ಎಸ್ಪೆಷಲಿ ಜಾನ್ಸ್ಕರನ್ನು ಡಿಸ್ಟಿಕ್ ಆಗಿ ಡಿಕ್ಲೇರ್ ಮಾಡಿದರ ನಂತರ ಆಯೋಜನೆ ಮಾಡಲಾಗ್ತಿರ್ತಕ್ಕಂತಹ ಮೊಟ್ಟ ಮೊದಲ ಫೆಸ್ಟಿವಲ್ ಇದಾಗಿದೆ. ಮುಂದುವರೆದಂತೆ ಜಾನ್ಸ್ಕರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗತ್ತೆ ನೋಡಿ. ಜಾನ್ಸ್ಕರ್ ಅಂತಕ್ಕಂಥದ್ದು ಒಂದು ಬುದ್ಧಿಸ್ಟ್ ಕಿಂಗ್ಡಮ್, ವೆಸ್ಟರ್ನ್ ಹಿಮಾಲಯಾಸಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುದ್ಧಿಸ್ಟ್ ಪಿಲಿಗ್ರಿಮ್. ಜಾನ್ಸ್ಕರ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಒಂದು ಬಾರಿ ಗ್ಲಾನ್ಸನ್ನು ಮಾಡಿಕೊಳ್ಳಿ. ಈ ಫೆಸ್ಟಿವಲ್ ಅಂತಕ್ಕಂಥದ್ದು ಒಂದು ರೀತಿಯಾದಂತಹ ಟ್ರೆಡಿಷ್ನಲ್ ಎಥ್ನಿಕ್ ಕಲ್ಚರಲ್ ಟ್ರೂಪ್ಸ್ ಅಂತ ಕರೀತೀವಿ. ಅಂದರೆ ಸಾಂಪ್ರದಾಯಿಕ ಜನಾಂಗೀಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಹಬ್ಬ ಜಾನ್ಸ್ಕರ್ ಪ್ರದೇಶ ನೋಡಿ. ನಾವು ಈ ಉತ್ತರ ಭಾರತದಲ್ಲಿ ಎಸ್ಪೆಷಲ್ ಆಗಿ ಜಮ್ಮು ಕಾಶ್ಮೀರದ ಭಾಗ ಏನಿದೆಯಲ್ಲ, ಒಂದು ರಿಮೋಟ್ ಏರಿಯಾ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಇಲ್ಲಿರ್ತಕ್ಕಂತಹ ಪ್ರಾಕೃತಿಕ ವಿಭಾಗಗಳ ಮೇಲೆ ಪ್ರಶ್ನೆಗಳು ಬರ್ತಾನೆ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಹಿಮಾಲಯಸ್ ಆಗಿರ್ಬೋದು, ಅಲ್ಲಿ ಹರಿತಕ್ಕಂತಹ ಸಿಂಧೂ ನದಿ ಆಗಿರ್ಬೋದು, ರೈಟ್? ಅಲ್ಲಿರ್ತಕ್ಕಂತಹ ಪಾಸಸ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಪರ್ವತ ಪ್ರದೇಶಗಳಾಗಿರ್ಬೋದು ನೋಡಿ. ಲಡಾಖ್ ಅಂತಕ್ಕಂಥ ಪ್ರದೇಶದಲ್ಲಿಯೂ ಕೂಡ ಜಾನ್ಸ್ಕರ್ ಬರೋದ್ರಿಂದ ಇದೊಂದು ಅತಿ ಹೆಚ್ಚು ಐಸೋಲೇಟೆಡ್ ಪ್ಲೇಸ್ ಅಂತಲೂ ಕೂಡ ಹೇಳ್ಬೋದಾಗತ್ತೆ. ಇಲ್ಲೊಂದು ಪೋರ್ಟಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಜನ್ ಸುನ್ವಿ ಪೋರ್ಟಲ್ ಅಂತ ಕರಿತೀವಿ. ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವಾಲಯದ ಮಿನಿಸ್ಟರ್ ಆಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಒಂದು ಪೋರ್ಟಲನ್ನು ಲಾಂಚ್ ಮಾಡಿದ್ದಾರೆ. ಅದನ್ನು ಜನ್ ಸುನ್ವಾಯಿ ಪೋರ್ಟಲ್ ಅಂತ ಕರಿತೀವಿ. ಪ್ಲಾಟ್ಫಾರ್ಮ್ ಫಾರ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ರೈಟ್? ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಿನಿಸ್ಟ್ರಿ. ಹೆಚ್ಚು ಮಟ್ಟದಲ್ಲಿ ಇಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇರ್ತವೆ. ಪ್ರಾಡಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಷನ್ಗಳು ತುಂಬ ಬರ್ತಾ ಹೋಗ್ತವೆ. ಆದುದರಿಂದ ಇಲ್ಲೊಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ, ಜಾನ್ ಸುನ್ವಿ ಪೋರ್ಟಲ್. ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ನೋಡಿದಾಗ ಅಥವಾ ಮುಖ್ಯವಾಗಿರ್ತಕ್ಕಂಥ ಗುರಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ, ಕಮ್ಯುನಿಕೇಷನ್ ಸ್ಟ್ರೀಮ್ಲೈನ್ ಆಗಿರ್ತಕ್ಕಂಥ ಕಮ್ಯುನಿಕೇಷನ್. ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿದೆ ಅಂತ ಅಂದ್ಕೊಳ್ಳಿ. ಕಮ್ಯುನಿಕೇಷನನ್ನು ಒಂದೇ ವಿಭಾಗದ ಅಡಿಯಲ್ಲಿ, ಒಂದೇ ದಾರಿ ಅಡಿಯಲ್ಲಿ ಕಮ್ಯುನಿಕೇಷನನ್ನು ಸ್ಟ್ರೀಮ್ಲೈನ್ ಮಾಡೋದು. ಇಲ್ಲಿ ಬರ್ತಕ್ಕಂಥ ಪಾತ್ರಧಾರರು ಮತ್ತು ಅಧಿಕಾರಿಗಳನ್ನು ಏನು ಮಾಡೋದು, ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಜಾನ್ ಸುನ್ವಿ ಪೋರ್ಟಲ್. ಇದು ಮೊದಲನೇ ಪಾಯಿಂಟ್. ನಂತರದಲ್ಲಿ ನೇರವಾಗಿರ್ತಕ್ಕಂಥ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಚಾನಲನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ವ್ಯಾಪಾರವನ್ನು ಜೊತೆಗೆ ಕೈಗಾರಿಕೆಯನ್ನು, ರೈಟ್? ವ್ಯಾಪಾರವನ್ನು ಮತ್ತು ಕೈಗಾರಿಕೆಯನ್ನು ಎರಡನ್ನೂ ಕೂಡ ಅಡ್ರೆಸ್ ಮಾಡ್ತಕ್ಕಂತಹ ಕೆಲಸವನ್ನು ನಾವಿಲ್ಲಿ ಮಾಡ್ಬೋದಾಗುತ್ತೆ. ನಂತರದಲ್ಲಿ ಎಕ್ಸಿಸ್ಟಿಂಗ್ ಕಾಮರ್ಸನ್ನು, ರೈಟ್? ಎಕ್ಸಿಸ್ಟ್ ಆಗಿರ್ತಕ್ಕಂಥ ವಾಣಿಜ್ಯೋದ್ಯಮ ಚಟುವಟಿಕೆಯನ್ನು ಬೂಸ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಉದ್ದೇಶವನ್ನಾಗಿ ಹೊಂದಿದೆ. ಜೊತೆಗೆ ವ್ಯವಹಾರದ ಒಂದು ವಲಯವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. 3 ರೀತಿಯಾಗಿರ್ತಕ್ಕಂಥ ಏಮ್ ನೆನ್ಪಿಟ್ಕೊಳ್ಳಿ. ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಇದೆ, ಜಾಯ್ನ್ ಆಗಿ. ಕ್ರಿಯೇಟಿವ್ ಐಎಎಸ್ ಅಕಾಡೆಮಿ ಆ್ಯಪ್ ಇದೆ. ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ.